ಬಂದಾಳೋ ನಮ್ಮಮ್ಮ ಅಣ್ಣಮ್ಮ ದೇವತೆ, ತಂದಾಳೋ ಆನಂದ ನಮ್ಮೂರಿಗೆ. ತಾಯಿ ಕೃಪೆಗಾಗಿ ಬಂದೆವು ನಾವಾಗಿ, ನಮ್ಮನ್ನು ಸಲಹಲೆಂದು ಬಂದ ನಮ್ಮಮ್ಮ. ನಸು ಮುನಿಸಿನಿಂದ ನಮ್ಮಮ್ಮ
14ನೇ ವರ್ಷದ ಅಣ್ಣಾಮಲೈ ಉತ್ಸವದ ಅಂಗವಾಗಿ ಇಂದಿನ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅಧ್ಯಕ್ಷತೆಯನ್ನು ವಹಿಸಲು ಬಂದಿರತಕ್ಕಂಥ ಜನಪ್ರಿಯ ಶಾಸಕರು ವಿಜಯನಗರದ ವೀರಪುತ್ರದಿಂದ ಖ್ಯಾತಿ ಇರ್ತಕ್ಕಂಥ ಶ್ರೀಯುತ ಎಂ ಕೃಷ್ಣಪ್ಪನವರಿಗೆ ಸಂಘದ ವತಿಯಿಂದ ಉತ್ಪೂರ್ವ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಹಾಗೆ ಕಾಂಗ್ರೆಸ್ನ ಮುಖಂಡರು ಮಾಜಿ ವಾರ್ಡ್ ಕಮಿಟಿಯ ಸದಸ್ಯರಾದಂತಹ ಚಿಕ್ಕಮಯ್ಯ ಸಾಹೇಬರು ಅವರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ಈ ಒಂದು SSK ಸಮಾಜದಲ್ಲಿ ಸಕ್ರಿಯವಾಗಿ ಗುರುತಿಸಿಕೊಳ್ಳುವಂತ ಬಡಾವಣೆ ಯುವಕರಾದಂತ ಈಶ್ವರವರು ಬಂದಿದ್ದಾರೆ. ಅವರಿಗೂ ಕೂಡ ಸಂಘದ ವತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ಯುವ ಮುಖಂಡರು ಈಗ ವಿಜಯನಗರ ವಾರ್ಡ್ನ ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡಿರುವಂತ ಕಾಂಗ್ರೆಸ್ನ ಯುವ ಮುಖಂಡರು ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ನ ಪ್ರಧಾನ ಕಾರ್ಯದರ್ಶಿಗಳಾದಂಥ ಉಮೇಶ್ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾರೆ. ಮತ್ತೊಬ್ಬರು ನಮ್ಮ ಎಲ್ಲರೂ ಚಿರಪರಿಚಿತರು ಕಾಂಗ್ರೆಸ್ನ ಮುಖಂಡರು ಆಗಿರ್ತಕ್ಕಂಥ ಸೋಮೂರು ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ತುಂಬಿದವರ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಸಂಘದ ಮುಖ್ಯ ಬೆನ್ನೆಲುಬು ಪದ್ಮ ಇಂಡಸ್ಟ್ರೀಸ್ನ ಮಾಲೀಕರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಂತ ಉಮೇಶ್ ಅವರಿಗೆ ಕೇಳ್ಕೊಳ್ತೀನಿ. ವೇದಿಕೆಯ ಆಶ್ರಯದಲ್ಲಿ ಅಣ್ಣಮದೇವಿಯ ಉತ್ಸವದ ತಾಯಿ ಅಣ್ಣಮದೇವಿಯನ್ನ ಪ್ರತಿಷ್ಠಾಪಿಸಿ ಅದ್ದೂರಿಯಾಗಿ ಸಡಗರವಾಗಿ ಸಂಭ್ರಮವಾಗಿ ಈ ಒಂದು ವಿದ್ಯಾರಣ್ಯ ನಗರದಲ್ಲಿ ಊರ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ನಿಕಟಪೂರ್ವ ವಸತಿ ಸಚಿವರು ಸೂರಿಲ್ಲದವರಿಗೆ ಸೂರನ್ನ ಕಲ್ಪಿಸುವಂತ ಕನಸನ್ನ ಕಂಡು ಇಡೀ ರಾಜ್ಯದಲ್ಲಿ ಅನೇಕ ವಸತಿ ಹೀನರಿಗೆ ವಸತಿಯನ್ನ ಕಲ್ಪಿಸಿಕೊಟ್ಟಂತ ಧೀಮಂತ ನಾಯಕರು ನಮ್ಮ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು. ನಮ್ಮ ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಅಭಿವೃದ್ಧಿ ಪಥದತ್ತ ಕೊಂಡೊಯ್ತಾ ಇರ್ತಕ್ಕಂಥ ಮತ್ತು ಇವತ್ತು ಏನೆಲ್ಲ ಸೌಲಭ್ಯಗಳು ನಮ್ಮ ವಿಜಯನಗರ ವಿಧಾನಸಭಾ ಕ್ಷೇತ್ರಕ್ಕೆ ಬೇಕಾಗಿದೆ ಆ ಎಲ್ಲ ಸೌಲಭ್ಯಗಳನ್ನು ಕೂಡ ಒದಗಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥ ಮತ್ತು ಇವತ್ತು ಸೇವೆಯೇ ನನ್ನ ಗುರಿ ಅಂತೇಳಿ ಇವತ್ತು ಅವರು ರಾಜಕೀಯಕ್ಕೆ ಬಂದಿರ್ತಕ್ಕಂಥದ್ದು ಯಾವುದೋ ಒಂದು ರಾಜಕೀಯದ ಲಾಭವನ್ನ ಪಡೀತಕ್ಕಂಥದ್ದಲ್ಲ. ಸ್ವಕ್ಷೇತ್ರದಲ್ಲಿ ದಿನನಿತ್ಯ ಒಂದಲ್ಲ ಒಂದು ರೀತಿಯ ಸೇವೆ ಇವತ್ತು ನಡೀತಾ ಇದೆ. ಅವರ ಮನೆಯಲ್ಲಿ ಅವರ ಕಚೇರಿಯಲ್ಲಿ ಅಕ್ಷರ ದಾಸೋಹ ನಡೀತಾ ಇದೆ, ಅನ್ನ ದಾಸೋಹ ನಡೀತಾ ಇದೆ, ಶಿಕ್ಷಣ ದಾಸೋಹ ನಡೀತಾ ಇದೆ, ಆಶ್ರಯ ದಾಸೋಹ ನಡೀತಾ ಇದೆ. ಈ ರೀತಿಯಾಗಿ ಅಭಿವೃದ್ಧಿ ದಾಸೋಹವನ್ನು ಕೂಡ ನಡೀತಾ ಇದೆ. ಈ ರೀತಿಯಾಗಿ ಅನೇಕ ರೀತಿಯ ಒಂದು ಕ್ಷೇತ್ರದ ಜನರಿಗೋಸ್ಕರ ಇರ್ತಕ್ಕಂಥ ಒಬ್ಬ ನಾಯಕರು ಯಾರಾದ್ರೂ ಇದ್ರೆ ಅದು ಶ್ರೀ ಎನ್ ಕೃಷ್ಣಪ್ಪನವರು. ಅವ್ರು ಯಾವುದೇ ರೀತಿಯ ಲಂಚವನ್ನ ತೆಗೆದುಕೊಳ್ಳದೆ ಯಾವುದೇ ರೀತಿಯ ಭ್ರಷ್ಟರ ಒಂದು ಇವತ್ತೇನು ರಾಜಕೀಯ ಒಪ್ಪಣ್ಣವರು ಹೇಳಿದಾಗೆ ಇಡೀ ಶಾಸಕರಲ್ಲಿ ಯಾರಾದ್ರೂ ಗುತ್ತಿಗೆದಾರರಿಂದಾಗ್ಲಿ ಯಾವುದೇ ರೀತಿಯಲ್ಲೂ ಕೂಡ ಒಂದು ರೂಪಾಯಿನೂ ಕೂಡ ಲಂಚ ತೆಗೆದುಕೊಳ್ಳದೆ ಇರತಕ್ಕಂತ ಪ್ರಾಮಾಣಿಕ ಸರಳ ಸಜ್ಜನಿಕೆಯ ಪ್ರಾಮಾಣಿಕ ಒಂದು ರಾಜಕಾರಣಿ ಅಂತಂದ್ರೆ ಶ್ರೀ ಎಂ ಕೃಷ್ಣಪ್ಪ ಅವರು ಅಂತೇಳಿ ನಾವು ನೀವು ಹೇಳಿರ್ತಕ್ಕಂಥದ್ದಲ್ಲ, ಗುತ್ತಿಗೆದಾರ ಸಂಘದ ರಾಜ್ಯಾಧ್ಯಕ್ಷರು ಹೇಳಿರ್ತಕ್ಕಂಥದ್ದು. ಅವರ ಸೇವೆ ಇವತ್ತು ಹೇಳ್ಬೇಕಂದ್ರೆ ದಿನವಿಡೀ ಆಗ್ತದೆ. ಆದ್ರೂ ಕೂಡ ಸಾಂಪ್ರದಾಯಿಕವಾಗಿ ನಾವು ಕೆಲವೊಂದು ವಿಚಾರಗಳನ್ನ ಅವ್ರ ಬಗ್ಗೆ ನಾವು ಹೇಳಲೇಬೇಕಾಗಿದೆ, ಮಾತಾಡಲೇಬೇಕಾಗಿದೆ. ಇವತ್ತವರು ಏನು ಶಾಸಕರಾಗಿ 4 ಬಾರಿ ಶಾಸಕರಾಗಿದ್ದಾರೆ. 4 ಬಾರಿ ಶಾಸಕರಾಗಿದ್ರು ಕೂಡ ಅವರು ಏನು ವಿಧಾನಸಭೆಯಿಂದ ಅವರ ಸಂಬಳ ಅಂತ ಹೇಳಿ ಏನು ಬರ್ತದೆ, ಗೌರವ ಧನ ಅಂತ ಏನು ಬರ್ತದೆ, ಅದರ 1 ರೂಪಾಯಿನೂ ಕೂಡ ಇದುವರೆಗೂ ಕೂಡ ಅವರ ಸ್ವಂತಕ್ಕೆ ವಿನಿಯೋಗಿಸದೆ ಇವತ್ತು ಜಯದೇವ ಹೃದ್ರೋಗ ಆಸ್ಪತ್ರೆಗೆ ಮತ್ತು ಕ್ಯಾನ್ಸರ್ ಇಂದ ನಡೀತಾ ಇರ್ತಕ್ಕಂಥ ಕಿಡ್ವಾಯಿ ಆಸ್ಪತ್ರೆಗೆ ಅವರ ಸಂಪೂರ್ಣವಾದಂತ 1 ರೂಪಾಯಿನೂ ಕೂಡ ತೆಗೆದುಕೊಳ್ಳದೆ ಆ ಹಣವನ್ನ ಅವರು ದಾನವಾಗಿ ಆ ಒಂದು ನಿಧಿಗೆ ಕೊಟ್ಟಿರ್ತಕ್ಕಂಥದ್ದು ಇದನ್ನು ನಾವು ಮೆಚ್ಚಲೇಬೇಕಾಗ್ತದೆ. ಹಾಗಾಗಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಅನೇಕ ರೀತಿಯ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಬೆಂಗಳೂರು ನಗರದಲ್ಲಿ ಅತಿ ಎತ್ತರದ ಧ್ವಜಸ್ತಂಭ ನಮ್ಮ ಚಂದ್ರ ಬಡಾವಣೆಯಲ್ಲಿದೆ. ಇವತ್ತು ಕರ್ನಾಟಕದಲ್ಲಿ ಅತಿ ಎತ್ತರದ ಧ್ವಜಸ್ತಂಭ ಇದೆ, ಪ್ರಥಮವನ್ನ ಮಾಡುತ್ತಿರ್ತಕ್ಕಂಥದ್ದು. ಇವತ್ತು ವಿಜಯನಗರ ಬಸ್ ನಿಲ್ದಾಣ ತಾವು ನೋಡಿದಿರಿ. ಆ ನಿಲ್ದಾಣದ ಹತ್ರ ಇಡೀ ದೇಶದಲ್ಲಿ ಮೊದಲನೇ ಬಾರಿಗೆ ಹವಾನಿಯಂತ್ರಿತ ನೆಲಮಾಳಿಗೆಯ ಮಾರುಕಟ್ಟೆಯನ್ನ
ನಿರ್ಮಿಸಿ ಬೀದಿ ಬದಿ ವ್ಯಾಪಾರಿಗಳಿಗೆ ಅನುಕೂಲವನ್ನು ಮಾಡಿಕೊಡ್ತಕ್ಕಂಥದ್ದು. ಅವರು ಚಳಿ ಬಿಸಿಲು ಗಾಳಿಯಲ್ಲಿ ಅವರು ನೆನೆದು ಆ ಒಂದು ವ್ಯಾಪಾರವನ್ನ ಮಾಡಬಾರ್ದು. ಬಡ ಜನರು ಅವರಿಗೆ ಹವಾನಿಯಂತ್ರಿತ ಒಂದು ಏನು ನೆಲಮಾಳಿಗೆಯ ಒಂದು ಮಾರುಕಟ್ಟೆಯಲ್ಲಿ ಅವ್ರ ವ್ಯಾಪಾರವನ್ನ ಮಾಡ್ಕೊಂಡು ಹೋಗ್ಲಿ ಅಂತಕ್ಕಂಥದ್ದನ್ನ ಮಾಡಿರ್ತಕ್ಕಂಥದ್ದು. ಇಡೀ ದೇಶದಲ್ಲೇ ಪ್ರಪ್ರಥಮವಾದಂತ ಅತ್ಯಾಧುನಿಕವಾದಂತ ಒಂದು ಏನು ಎಲ್ಲ ತಂತ್ರಜ್ಞಾನಗಳನ್ನು ಉಳ್ಳಂತ ಒಂದು ಮಳಿಗೆಯನ್ನ ಮಾಡಿರ್ತಕ್ಕಂಥದ್ದು. ಕನಕ ಭವನ ಮಾಡಿದ್ದಾರೆ, ಅಂಬೇಡ್ಕರ್ ಭವನ ಮಾಡಿದ್ದಾರೆ, ಕೆಂಪೇಗೌಡರ ಭವನ ಮಾಡಿದ್ದಾರೆ, ಮತ್ತು ಇನ್ನೂ ಅನೇಕ ಅಭಿವೃದ್ಧಿ ಶಾಲೆಗಳಿರ್ಬೋದು, ಮೈದಾನಗಳಿರ್ಬೋದು, ಉದ್ಯಾನವನಗಳಿರ್ಬೋದು, ಈ ರೀತಿಯಾಗಿ ಅನೇಕ ರೀತಿಯ ಒಂದು ಸೇವೆಯನ್ನ ಮಾಡಿರ್ತಕ್ಕಂಥ ನಮ್ಮ ಹೆಮ್ಮೆಯ ಶ್ರೀ ಕೃಷ್ಣಪ್ಪರವರು ಇವತ್ತು ನಮ್ಮ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ವೈಯಕ್ತಿಕವಾಗಿಯೂ ಕೂಡ ತಾಯಿ ಅಣ್ಣಮದೇವಿಯ ಪರವಾಗಿಯೂ ಕೂಡ ಅವರಿಗೆ ಹೃತ್ಪೂರ್ವಕಂತ ಸ್ವಾಗತವನ್ನು ಬಯಸ್ತೀನಿ. ಈ ಒಂದು ಬಡಾವಣೆಯಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವರು SSK ಸಮಾಜದವರು, ಸೋಮವಂಶ ಕ್ಷತ್ರಿಯದ ಕುಲದವರಾಗಿರ್ತಕ್ಕಂಥ ಈ ಒಂದು ಸಮಾಜಕ್ಕೆ ಅನೇಕ ರೀತಿಯ ಕೊಡುಗೆಯನ್ನು ಕೂಡ ನಿಮ್ಮ ಕೊಡುಗೆಯನ್ನ ಕೊಟ್ಟಿದ್ದಾರೆ. ನಿಮ್ಮ ಸಮಾಜ ಬಗ್ಗೆ, SSK ಸಮಾಜದ ಬಗ್ಗೆ ಅಪಾರವಾದಂತ ಪ್ರೀತಿ ಇಟ್ಕೊಂಡಿದ್ದಾರೆ, ಕಾಳಜಿ ಇಟ್ಕೊಂಡಿದ್ದಾರೆ, ವಿಶ್ವಾಸ ಇಟ್ಕೊಂಡಿದ್ದಾರೆ. ಹಾಗಾಗಿ ಇದೇ ಏನು ಅಂಬಾಭವನಿ ಏನು ಒಂದು ಸಮುದಾಯ ಭವನ ಇದೆ, ದೇವಸ್ಥಾನ ಇದೆ, ಅದಕ್ಕೆ 10 ಲಕ್ಷ ರೂಪಾಯಿನ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು. ನಿಮ್ಮ ಸಮುದಾಯಕ್ಕೆ 1.5 ಎಕರೆ ಅವರು ಜಮೀನನ್ನ ಏನು ಅವರ ವಸತಿ ಸಚಿವರಾಗಿದ್ದಾಗ ಕೊಟ್ಟಿರ್ತಕ್ಕಂಥದ್ದು ಮತ್ತು ಅನೇಕ ರೀತಿಯ ಸೇವೆಯನ್ನ ಮಾಡ್ತಾ ಇರ್ತಕ್ಕಂಥ. ಮೊನ್ನೆ ತಾನೇ ಇದೇ ನಮ್ಮ ಬಂಟ್ಸ್ ಸಭಾಂಗಣದಲ್ಲಿ ಸೋಮವಂಶ ಕ್ಷತ್ರಿಯದ ಸಹಸ್ರಾಜ ಜಯಂತಿಯ ಒಂದು ಕೊಡುಗೆಯನ್ನಾಗಿ ಅವರು ಕೊಟ್ಟಿರ್ತಕ್ಕಂಥದ್ದು. ಮತ್ತು ನಿಮ್ಮ ಸಮಾಜದವರಾಗಿರ್ತಕ್ಕಂಥ ನಮ್ಮ ಅನಂತರವರು ಏನಿದ್ದಾರೆ ಅವರಿಗೆ ನಾಮ ನಿರ್ದೇಶಿತ ಮಹಾನಗರ ಪಾಲಿಕೆಯನ್ನ ಬರೀ ಯಾವುದೋ ಒಂದು ವಾರ್ಡ್ಗೆ ಸೀಮಿತ ಅಲ್ಲ, ಇಡೀ ಬೆಂಗಳೂರು ನಗರಕ್ಕೆ ಒಬ್ಬ ಮಹಾನಗರ ಪಾಲಿಕೆಯ ಸದಸ್ಯನಾಗಿ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರ ನೆಚ್ಚಿನ ನಾಯಕರು ಶ್ರೀ ಎನ್ ಕೃಷ್ಣಪ್ಪರವರು. ಅದೇ ರೀತಿಯಲ್ಲಿ ನಮ್ಮ ಈಶ್ವರಿದ್ದಾರೆ, ನಿಮ್ಮ ಸಮುದಾಯದವರು SSK ಸಮುದಾಯದವ್ರದೇ, ಅವರಿಗೂ ಕೂಡ ಇವತ್ತು ಬಾಪೂಜಿ ನಗರದ ವಾರ್ಡ್ನ ಒಂದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಮತ್ತೆ BMIPC ಅವರ ಒಂದು ನಿಗಮ ಮಂಡಳಿಯ ನಿರ್ದೇಶಕರನ್ನಾಗಿಯೂ ಕೂಡ ಮಾಡಿರ್ತಕ್ಕಂಥದ್ದು. ಮತ್ತು ನಿಮ್ಮ ಸಮಾಜದ ಅನೇಕರಿಗೆ ಒಳ್ಳೆ ರೀತಿಯ ಸೌಕರ್ಯವನ್ನ ಕೊಟ್ಟಿರ್ತಕ್ಕಂಥದ್ದು. ಅವರಿಗೆ ಏನು ಸಮಾಜದಲ್ಲಿ ಮೇಲೆ ಬರ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯನ್ನ ಸಹಕಾರ ಮಾಡಿಕೊಟ್ಟಂತ ಶ್ರೀ ಎನ್ ಕೃಷ್ಣಪ್ಪರವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಹಾಗಾಗಿ ಅವರ 5 ವರ್ಷಗಳ ಕಾಲ ನಿಮ್ಮ ಸೇವೆಯಲ್ಲಿ ಇರ್ತಾರೆ. ಆದ್ರೆ ಒಂದು ದಿನ ನಿಮ್ಮ ಬಳಿ ಬಂದು ನಿಮ್ಮ ಆಶೀರ್ವಾದ ಕೇಳ್ತಾರೆ. ಆ ಆಶೀರ್ವಾದವನ್ನ ನಿಜವಾಗೂ ಕೂಡ ಪ್ರಾಮಾಣಿಕವಾಗಿ ಅವ್ರು ಏನ್ ಸೇವೆ ಮಾಡಿದ್ದಾರೆ ಆ ಸೇವೆಗೆ ನಾವು ಅವ್ರಿಗೆ ಬೆಲೆ ಕೊಟ್ಟು ಆ ಗೌರವಕ್ಕೆ ನಾವು ಸಮರ್ಪಣೆ ಮಾಡಬೇಕಾಗ್ತದೆ. ಹಾಗಾಗಿ ಎಲ್ಲ ಒಂದು ಕಡೆಗೆ ಇಲ್ಲ ಸಲ್ಲದ ಆರೋಪಗಳು ಮಾಡಿ ತಾವು ಯಾರೋ ಒಂದು ಹೆದರಿಕೆಗೆ ಬೆದರಿಕೆಗೆ ತಾವು ಯಾವುದೇ ರೀತಿಯಲ್ಲೂ ಕೂಡ ಈ ಸಮಾಜ ಏನಿದೆ ಈ ಸಮಾಜದವರು SSK ಸಮಾಜದವರು ಸ್ವಾಭಿಮಾನದವರು, ಸ್ವಾಭಿಮಾನಿ ಸಮಾಜ ಯಾವುದಾದ್ರೂ ಇದ್ರೆ ಅದು SSK ಸಮಾಜ. ಹಾಗಾಗಿ ಈ ಸಮಾಜದವರು ತಾವು ಯಾವತ್ತೂ ಕೂಡ ಶ್ರೀ ಎಂ ಕೃಷ್ಣಪ್ಪರವ್ರನ್ನ ಕೈ ಬಿಡಬಾರ್ದು. ಅವರು ಒಂದು ದಿವಸ ನಿಮ್ಮ ಬಳಿಗೆ ಬಂದು ನಿಮ್ಮ ಆಶೀರ್ವಾದ ಕೇಳ್ತಾರೆ. ಮಿಕ್ಕಿದ್ದು 5 ವರ್ಷಗಳ ಕಾಲ ನಿಮ್ಮ ಜೊತೆಗಿದ್ದು ನಿಮ್ಮ ಸೇವೆ ಮಾಡ್ತಕ್ಕಂಥ, ಪ್ರಾಮಾಣಿಕವಾಗಿ ಸೇವೆ ಮಾಡ್ತಾ ಇರ್ತಕ್ಕಂಥ ಶ್ರೀ ಎಂ ಕೃಷ್ಣಪ್ಪರವ್ರನ್ನ ನೀವು ಯಾವತ್ತೂ ಕೂಡ ಕೈ ಬಿಡಬಾರ್ದು. ಅವರಿಗೆ ಬೆಂಬಲವಾಗಿ ಪ್ರೋತ್ಸಾಹ ನೀಡಬೇಕು ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ, ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ವಂದಿಸಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮುಖಂಡಗಳಿದ್ದಾರೆ, SSK ಸಮಾಜದ ಮುಖಂಡಗಳಿದ್ದಾರೆ, ನಮ್ಮ ಎಲ್ಲ ಮುಖಂಡಗಳಿದ್ದಾರೆ. ಇವತ್ತು ತಮ್ಮೆಲ್ಲರೂ ಕೂಡ ವಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ ತಾಯಿ. ಎಲ್ರಿಗೂ ನಾನು ಹೇಳ್ತೀನಿ ಒಂದೇ ಒಂದು ಮಾತು. ಇವತ್ತು ಉಮೇಶ್ ಚಂದ್ರ ಅವರು ಎಂ ಕೃಷ್ಣಪ್ಪನವರು ಅಂತ ಹೇಳಿದ್ರು. ಇವತ್ತು ನಮ್ಮ ಬಡಾವಣೆಗೆ ಯಜಮಾನರು ಮನೆಗೆ ಹೋದ್ರೆ ತಿಂಡಿ ಊಟ ಇಲ್ಲದೆ ನಾವು ಬರ್ತಾ ಇರಲಿಲ್ಲ. ನಾವು ಸಂತೋಷವಾಗಿ ಬರ್ತಾ ಇದ್ದೀವಿ. ಹೌದಲ್ಲ? ಹೌದಾನೆ? ಇದು ಸತ್ಯ. ಅನ್ನದಾತ ಈಗ 10 ಗಂಟೆ ಆಯ್ತು. ಆಮೇಲೆ ಸ್ವಲ್ಪ ಇನ್ನು ಕಾರ್ಯಕ್ರಮ ಈಗ ಯಾಕೆಂದ್ರೆ ನಾನು ವಿದ್ಯಾರಣ್ಯ ನಗರದ ಕನ್ನಡ ಯುವಕರ ವೇದಿಕೆಯ ಈ 14ನೇ ವರ್ಷದ ಅಣ್ಣಮದೇವಿ ಊರಪ್ಪ ಪ್ರತಿ ವರ್ಷನೂ ನಾನು ಬಂದು ಪ್ರತಿ ವರ್ಷ ಈ ಕಾರ್ಯಕ್ರಮದಲ್ಲಿ ಅಣ್ಣಮದೇವಿ ಊರಹಬ್ಬ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಉಮೇಶ್ ಚಂದ್ರ ಇರ್ಬೋದು, ನಮ್ಮ ಸತ್ಯನಾರಾಯಣ ಇರ್ಬೋದು, ನಮ್ಮ ಅನಂತು ಅವರು ಇರ್ಬೋದು, ನಮ್ಮ ಶೈಲೇಶು, ನಮ್ಮ ಜೂನಿಯರ್ ನಮ್ಮ ಜೂನಿಯರ್ BK ನಾಗರಾಜ್ ಅವರು ಗೊತ್ತಾಯ್ತನಪ್ಪ. ಅದೇ ರೀತಿ ಶೈಲೇಶು, ನಾಗೇಶ್ ಇಬ್ಬರು. ನಿನ್ನ ಹೆಸರು ನಾಗೇಶ್ ಇತ್ತನಪ್ಪ. ಪ್ರಸನ್ನ ಅಧ್ಯಕ್ಷರಾದ ಪ್ರಸನ್ನ ಅವರೇ, ಚಿಕ್ತಿಮ್ಮ ಅವರೇ, ನಾಗೇಶ್ ಅವರೇ, ಮತ್ತೆ
ಈಶ್ವರ್ ಅವರೇ, ಹರೀಶ್ ಅವರೇ, ವೇದಿಕೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ಇಲ್ಲಿ ಸೇರ್ತಕ್ಕಂಥ ಬಂಧುಗಳೇ, ನಾನು ಕಾರ್ಯಕ್ರಮಕ್ಕೆ ಸ್ವಲ್ಪ ತಡವಾಗಿ ಬಂದೆ. ಯಾಕೆಂದ್ರೆ ನನ್ನನ್ನು ಅಲ್ಲಿ ಘಾಟಿ ಸುಬ್ರಹ್ಮಣ್ಯದಲ್ಲಿ ಆ ಜಾತ್ರೆ, ದನಗಳ ಜಾತ್ರೆ ನಡೀತಿತ್ತು ಗೊತ್ತಾ, 5 ದಿವಸದ ನಡೀತಾ ಇತ್ತು. ಇವತ್ತು ಕೊನೆ ದಿವಸ. ಆ ಜಾತ್ರೆಗೂ ಹೋಗಿ ಸುಬ್ರಹ್ಮಣ್ಯನ ನರಸಿಂಹನ ಇಬ್ಬರು ಆಶೀರ್ವಾದ ಪಡ್ಕೊಂಡು ಬರೋದು ಸ್ವಲ್ಪ ಲೇಟ್ ಆಯಿತು. ಅದರಿಂದ ನೀವೆಲ್ಲ 10 ಗಂಟೆಗೆ ಬಂದು ಹೋಗಿ ಆರ್ಕೆಸ್ಟ್ರಾ ಎಲ್ಲ ಕೇಳಿಕೊಂಡು ಸುಖವಾಗಿ ಮನೆಗೆ ಹೋಗ್ಬೇಕು ಅಂತಿರ್ತೀರ. ನಾವೆಲ್ಲ ಕಥೆಗಳು ಹೇಳ್ಕೊಂಡಿದ್ರೆ ಸುಲಭಲ್ಲ. ಆದರೂ ಸಾಂದರ್ಭಿಕವಾಗಿ ನಾನು ಹೇಳೋದು, ಈ ಊರಿಗೂ ನಮಗೂ ಬಹಳ ಸಂಬಂಧ. ಯಾಕೆ ಹೇಳಿ, ಇಲ್ಲಿ ವಸಂತ್ ಕುಮಾರ ಅಂತ ನಮ್ಮ ಸ್ನೇಹಿತ, ನಮ್ಮ ಕ್ಲಾಸ್ಮೇಟ್ ಹೈಸ್ಕೂಲಲ್ಲಿ 64ರಿಂದ 67ವರೆಗೂ ನಮ್ಮ ಕ್ಲಾಸ್ಮೇಟು ಇಲ್ಲೇ ಇದ್ದ, ಹಿಂದೆಗಡೆ ರೋಡಲ್ಲಿ ಅಲ್ಲಿದ್ದ. ಮಹಾದೇವ ಅಂತ ಒಬ್ಬ ನಮ್ಮ ಜೊತೆ ಓದ್ತಾ ಇದ್ದ. ಅವನಿಗೆ ಖಾಲಿ ಮಹಾದೇವ ಅಂತ ಕರೀತಾ ಇದ್ದ. ಈ ಮೂಲೆ ಮನೆ ಐತಲ್ಲ, ಈ ಮೂಲೆ ಕ್ವಾರ್ಟರ್ಸ್ ಆಗಿತ್ತದು, ಗೊತ್ತಾಯ್ತಾ, ವಾಟ್ಸಪ್ ಕ್ವಾರ್ಟರ್ಸ್ ಇತ್ತದು. ಆ ಕ್ವಾರ್ಟರ್ಸ್ ಅಲ್ಲಿ ಇದ್ದ. ಆಮೇಲೆ ಅವನು ಸಿಂಡಿಕೇಟ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ, ತೀರೋದ. ವಸಂತ್ ಕುಮಾರನು ತೀರೋದ. ಯಾರೋ ನಮ್ಮ ಕ್ಲಾಸ್ಮೇಟ್ಸ್ ಇಬ್ಬರು ತೀರೋದು. ಆವಾಗ ಇದಕ್ಕೆ ಏನೇ ಹೆಸರು ಹೇಳ ಬಯಸು, ವಿದ್ಯಾರಣ್ಯ ಅನ್ನೋದಕ್ಕೆ ಈ ಇದಕ್ಕೆ ಪ್ಯೂರ್ ಕ್ವಾರ್ಟರ್ಸ್ ಅಂತ ಇತ್ತು. ಪ್ಯೂರ್ ವಿಧಾನಸೌಧದಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ರು ಅವರೆಲ್ಲ, ನಮ್ಮ ವಸಂತ್ ಕುಮಾರ್ ಅವ್ರ ತಂದೆ ವಿಧಾನಸೌಧದಲ್ಲಿ ಎಸ್ಕಲೇಟರ್ ಆಪರೇಟರ್ ಆಗಿದ್ರು. ಯಾವ್ದು ಲಿಫ್ಟ್ ಆಪರೇಟರ್ ಆಗಿದ್ರು. ನಮ್ಮನ್ನು ಎಲ್ಲ ಕರ್ಕೊಂಡೋಗಿ ತೋರಿಸೋರು, ವಿಧಾನಸೌಧ ಎಲ್ಲ ತೋರಿಸೋರು. ನಾವು ಹೈಸ್ಕೂಲಲ್ಲಿ ಹೋದ್ವಾಗ. ಆಯ್ತು, ಇದು ಪ್ಯೂರ್ ಕ್ವಾರ್ಟರ್ಸ್ ಆಗಿದ್ದು. ಇದನ್ನು ವಿದ್ಯಾರಣ್ಯ ನಗರ ಅಂತ ಮರುನಾಮಕರಣ ಮಾಡಿ, ಅದೇ ರೀತಿ ಎಲ್ಲರೂ ವಿಶ್ವಾಸ ಪ್ರೀತಿಯಿಂದ ಬಾಳಿ ಬದುಕ್ತಾರೆ. ನಾವಂತೂ, ನಾನು 2004ರಲ್ಲಿ ಪಾರ್ಲಿಮೆಂಟ್ ನಿಂತಾಗ್ಲಿಂದನೂ ನಮ್ಮ ಇವರೇನು ನಮ್ಮ SSK ಸಮಾಜ ಅಂತ ನನ್ನ ಕಂಡ್ರೆ ಬಹಳ ಪ್ರೀತಿ ವಿಶ್ವಾಸ. ಯಾಕೆ ಹೇಳೋ, ಮೊದಲಿಂದ ನಾವು ಅವ್ರ ಜೊತೆಲಿ ಬೆಳೆದಿದ್ದೀವಿ. ನಮ್ಮ ರಾಮಚಂದ್ರ ಸಹ ಅವ್ರ ಜೊತೆಲಿ, ಅವ್ರ ಮಕ್ಕಳಾದಂಥ ಏಕನಾಥ್ ಸಹ ಅವ್ರ ಜೊತೆಯಲ್ಲಿ ಬೆಳೆದಿದ್ದೀವಿ. ಅದಕ್ಕೆ ಅವ್ರಿಗೆ ನಮ್ಮನ್ನು ಕಂಡ್ರೆ ಬಹಳ ವಿಶ್ವಾಸ. ಎಲ್ಲ ಪ್ರೀತಿ ಯಾವ್ದೇಳಮ್ಮ, ಎಲ್ಲ ಪ್ರೀತಿ ವಿಶ್ವಾಸನೂ ನಾವು ಅವ್ರಿಗೆ ತೋರಿಸಿದ್ದೀವಿ. ಈ ಅಂಬಾಭವಾನಿ ದೇವಸ್ಥಾನ ಕಟ್ಟೋದಿರ್ಬೋದು, ನಂಜನಗೂಡಲ್ಲಿ ಸೈಟ್ ತಗೊಂಡಿರೋದಿರ್ಬೋದು, ಇನ್ನು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರಲ್ಲ ಅದಕ್ಕಿರ್ಬೋದು, ಪ್ರತಿಯೊಂದಕ್ಕೂ ನಾವು ಯಾವತ್ತೂ ನಿಮ್ಮ ಜೊತೆಯಲ್ಲಿ ಇದ್ದು ನಿಮ್ಮ ಸಹಕಾರ ನಾವು ಕೊಟ್ಟಿದ್ದೀವಿ. ಗೊತ್ತಾಯ್ತಾ? ಅದೇ ರೀತಿ ನಿಮಗೆ ಯಾವುದೇ ರೀತಿಯಾದಂಥ, ಈಗ 1.5 ವರ್ಷದಿಂದ ಅಂತೂ ಸ್ವಲ್ಪ ಇದೆಲ್ಲ ಕಡಿಮೆ ಅಲ್ವೇನಪ್ಪ, ನೀರು ನಿಲ್ಲಿಸಿ ನೀರು ಬಿಡೋದೆಲ್ಲ ಕಡಿಮೆ ಆಯ್ತಾ, ಕಮ್ಮಿ ಆಯ್ತಾ ಈಗ? ಆಮೇಲೆ ಇದು ಸ್ಯಾನಿಟರಿ ಲೈನ್ ಬಂದು ಅದು ನಿಂತೋಯ್ತು ಇವಾಗ. ಯಾಕೆಂದ್ರೆ ಗೊತ್ತಾಯ್ತು ಈಗೆಲ್ಲ ಕಾಸು ಬರಲ್ಲ ಈಗ ಏನಿಲ್ಲ ಅಂತ ಗೊತ್ತಾಯ್ತು. ಏನು ಪ್ರಾಬ್ಲಮ್ ಇರಲ್ಲ ಈಗ. ಮೊದಲು ಮೂಟೆಗಳು ಇಟ್ಬಿಟ್ಟು ಆಮೇಲೆ ಸ್ಯಾನಿಟರಿ ಗಾಡಿಗಳನ್ನ ಕರ್ಸ್ಕೊತಾ ಇದ್ರು. ಆಮೇಲೆ ಈ ಪೊಲೀಸರು, ಸಣ್ಣ ಪುಟ್ಟ ಪೊಲೀಸರು ಇರ್ತಾರಲ್ಲ, ಸಣ್ಣ ಪುಟ್ಟ ಪೊಲೀಸರು, ಯಾರು ಕ್ರೈಮ್ನವರು ಪೊಲೀಸರು, ಅವ್ರನ್ನ ಉಪಯೋಗಿಸ್ಕೊಂಡು ಎದುರಿಸ್ಕೊಂಡು ಪಾಪ ಎಲ್ಲ ನಡೀತಾ ಇತ್ತು. ಇವಾಗ ಪೊಲೀಸವ್ರದ್ದು ಕಾಟ ಇಲ್ಲ, ಈ ರೌಡಿಗಳು ಕಾಟ ಇಲ್ಲ, ಈ ಪುಡಾರಿಗಳು ಕಾಟ. ಪುಡಾರಿಗಳು ಮನೆ ಕಟ್ಟೋಕ್ಕಿಂತ ಹಿಡಿದು ಎಲ್ಲದರಲ್ಲೂ ಕಾಟ ಕೊಡೋರು. ಆ ಪುಡಾರಿಗಳು ಕಾಟನೂ ಇಲ್ಲ. ಇದೇನಪ್ಪ, ನಾನು ಬಂದಾಗಿಂದ ಅದೆಲ್ಲ ಏನಿಲ್ಲ, ನೆಮ್ಮದಿಯಾಗಿ ಶಾಂತಿಯಾಗಿದ್ದೀರಾ, ಏನು ತೊಂದರೆ ಇಲ್ಲ. ಅದಕ್ಕೆ ಏನಾಗ್ತದೆ, ಏನು ತೊಂದರೆ ಕೊಡದೇ MLA ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಲ್ವಾ? ನಾವು ನೀರು ನಿಲ್ಲಿಸ್ಬೇಕು, ನೀರು ಬಿಡಿಸ್ಬೇಕು, ಸ್ಯಾನಿಟರಿ ಲೈನ್ ನಿಲ್ಲಿಸ್ಬೇಕು, ಮಾಡಿಸ್ಬೇಕು, ಇದೆಲ್ಲ ಮಾಡ್ಬೇಕಾ? ಬೇಡವಾ? ಬೇಡ, ಸರಿ ಸರಿ, ನಿನಗೆ ಮಾತ್ರ ಅಷ್ಟೇ. ನೋಡು, ಒಂದ್ ದಿವಸ ಹೇಳ್ತೀನಿ ಕೇಳು, ಯಾವನು ಬಡವ ಇಲ್ಲ. ಕೈ ಕಾಲು ಕಣ್ಣು ಮೂಗು ಸರಿಗಿರೋನು ಯಾವನು ಬಡವ ಇಲ್ಲ. ಭಗವಂತ ಬರಲಿ, ನೀನ್ ಬಡವ ತಾನೆ, 2 ಕಣ್ಣು ಕೊಡ್ತೀಯ, 1 ಕೋಟಿ ಕೊಡ್ತಾರೆ. ಯಾವನು ಇಲ್ಲಿ ಕೇಳು, ಇದೆಲ್ಲ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥದ್ದು. ದೇವರು ಕೊಟ್ಟು ಕಳಿಸವನೆ, ಯಾವನು ಬಡವ ಇಲ್ಲ. ಗೊತ್ತಾಯ್ತಾ? ದುಡ್ಕೊಂಡು ತಿನ್ನು ಅಂತ ಕೊಟ್ಟವನೇ. ಅದನ್ನ ನಾವು ಮಾಡೋಣ. ಭಗವಂತ ನಮ್ಗೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಕಣ್ಣು ಮೂಗು ಕಿವಿ ಕಾಲು ಕೈ ಎಲ್ಲ ಕೊಟ್ಟವನು. ಗೊತ್ತಾಯ್ತೇನಪ್ಪ? ಆದ್ರಿಂದ ನಾವ್ಯಾರು ಬಡವರಲ್ಲ. ಬಡವ ಶ್ರೀಮಂತಿಗೆ ಬಂದು ಯಾರಿಗೆ ಕಣ್ಣಿರಲ್ಲ ಅವ್ರು ಬಡವರು, ಯಾರಿಗೆ ಕಾಲಿರಲ್ಲ ಅವ್ರು ಬಡವರು. ಗೊತ್ತಾಯ್ತೇನಪ್ಪ? ಆ ರೀತಿ ನಾವೆಲ್ಲ ತಾಯಿ ಅಣ್ಣಮ್ಮ ನಮ್ಮೆಲ್ಲರನ್ನು ಕಾಪಾಡ್ಕೊಂಡ್ ಬಂದಿದ್ದಾಳೆ. ಅವತ್ತಿಂದನೂ ಕಾಪಾಡಿದಾಳೆ, ಇವತ್ತು ಕಾಪಾಡ್ತಾಳೆ. ದೇವ್ರು ನಮ್ಮನ್ನ ಕಾಪಾಡ್ತಾನೆ. ನಾನು ಹೇಳ್ತಾನೆ, ಈ ಅಂಬಾಭವಾನಿ ಈ ಪಾರ್ಲಿಮೆಂಟ್ಗೆ 2004ರಲ್ಲಿ ನಿಂತೆ, ಅವಾಗೂ ಅಯ್ಯಮ್ಮ ನನ್ನ ಕಾಪಾಡಿದ್ವಿ. ಇಲ್ಲಿ ಹೈಯೆಸ್ಟ್ ವೋಟ್ ಕೊಟ್ರು, ಎಲ್ಲಿ ಬಿನ್ನಿಪೇಟೆಗೆ. ಅದೇ ರೀತಿ 4 ಸರ್ತಿ ಎಲೆಕ್ಷನ್ ಇಂದ ನೋಡ್ತಾ ಇದ್ದೀನಿ, ನನ್ನೇ ಗೆಲ್ಲಿಸ್ತಾನೆ ಅವಳು, ಯಾರೋ ತಾಯಿ ಭವಾನಿ.
ತಾಯಿ ಅಣ್ಣಮ್ಮ ಇಬ್ರು ಯಾರ್ಯಾರು ಏನೇನೋ ಮಾಡಿದ್ರು ಅವ್ರ ಪಾತ್ರ ತಾಯಿ. ಯಾಕೆಂದ್ರೆ ನಾನು ಹೇಳಿದ್ದು ಗೆಲ್ಲಿಸೋದು ಸೋಲಿಸೋದು ಎಲ್ಲ ಭಗವಂತ, ಗೊತ್ತಾಯ್ತಪ್ಪ. ಇಲ್ಲೆಲ್ಲ ಮನುಷ್ಯರೆಲ್ಲ ನಾವು ಮಾಡ್ಬಿಟ್ಟು ನಾನು ಸೋಲ್ಸೋಕೆ ಪ್ರಯತ್ನ ಪಟ್ಟೆ, ಗೆಲ್ಸೋಕೆ ಪ್ರಯತ್ನ ಪಟ್ಟೆ, ಇವೆಲ್ಲ ಸುಳ್ಳು. ಭಗವಂತ ಸೋಲ್ಸೋದು ಗೆಲ್ಸೋದು. ಆದ್ರೆ ನಮ್ಗೆ ಕೊಟ್ಟಿರ್ತಕ್ಕಂಥ ಅವಕಾಶ MLA ಆಗಿ ನಿಮ್ ಏನೇ ಕಷ್ಟ ಇದ್ರು, ಏನೇ ತೊಂದರೆ ತಾಪತ್ರೆ ಇದ್ರು, ನೀವು ಓಟ್ ಹಾಕ್ಲಿ ಬಿಡ್ಲಿ, ನಾವು ನಿಮ್ ಜೊತೆಲಿರ್ತೀವಿ, ಗೊತ್ತಾಯ್ತಪ್ಪ. ಯಾವುದೇ ರೀತಿಯಾದಂಥ ಆಮೇಲೆ ದ್ವೇಷ ಸಾಧನೆ ಮಾಡಕ್ ಹೋಗಲ್ಲ. ಯಾವ ಅವನ ಹಂಗನ್ನ ಹೊಡಿ ಅವನಿಗೆ ಅನ್ನೋದು ಅವೆಲ್ಲ ಆ ಕೆಲಸ ಎಲ್ಲ ನಮ್ಮ ಹತ್ರ ಇಲ್ಲ. ಪ್ರೀತಿ ವಿಶ್ವಾಸ ಇರ್ಲಿ ಬಿಡಿ, ಏನು ಮಾಡ್ಕೊಂಡು ಹೋಗ್ತಾನೆ ಅಂತ ಸುಮ್ಮನೆ ಆಗ್ಬಿಡ್ತೀವಿ, ಗೊತ್ತಾಯ್ತಾ. ಅದರಿಂದ ಕೆಲವ್ರಿಗೆ ಏನಾಗಿದೆ, MLA ಅಂದ್ರೇನೆ ಗೊತ್ತಿಲ್ಲ, MLA ಕೆಲಸ ಏನು ಅಂತಾನೆ ಗೊತ್ತಿಲ್ಲ. ಯಾಕೆಂದ್ರೆ ತೊಂದರೆ ಕೊಡಲ್ವಲ್ಲ, ಅದರಿಂದ MLA ಇರೋದೇ ಗೊತ್ತಾಗಲ್ಲ. ಇರ್ಲಿ, ಪರವಾಗಿಲ್ಲ, ಸಂತೋಷ. ನಿಮ್ಮೆಲ್ಲರಿಗೂ ಈಗ ಹೇಳೋದೇನಂದ್ರೆ, ಈಗ ಅವ್ರೇನೋ ಲಾಸ್ಟ್ ಇಯರ್ ಅದನ್ನ ಸಿಮೆಂಟ್ ರೋಡ್ ಹಾಕ್ಸ್ಕೊಡಿ ಅಂದರು, ಅದೆಲ್ಲ ಹಾಕ್ಸ್ಕೊಟ್ಟಿದ್ದೀವಿ. ಈಗ ಅಲ್ಲಿ ಹುತ್ತಕ್ಕೂ ಒಂದು ಸಣ್ಣ ಸಣ್ಣ ಅಂಗಡಿಗಳನ್ನ ಕಟ್ಸ್ಬೇಕು ಅಂತ ಇದೆ, ಎಲ್ಲಿ ಸರ್ವಿಸ್ ರೋಡ್. ಅದಾದ್ಮೇಲೆ ಆ ಕಾರ್ನರ್ ಅಲ್ಲಿ ದೊಡ್ಡದು ಏಕ್ದಮ್ ವಾಟರ್ ಸಪ್ಲೈ ಇದಿತ್ತಲ್ಲ, ಅದನ್ನ ಹೊಡೆದಾಕ್ತೀವಿ. ಈಗ ಹೊಡೆದಾಕ್ಬಿಟ್ಟು ಥ್ರೂ ರೋಡ್ ಕ್ಲೀನ್ ಆಗಿ ಅದು ಮಾಡ್ತಾ ಇದ್ದೀವಿ. ಆಮೇಲೆ ವಿಜಯನಗರ ನಮ್ಮ ಎದುರುಗಡೆ ವಾಟರ್ ಸಪ್ಲೈ ಎದುರುಗಡೆ ಶನ್ಮಾತ್ಮ ದೇವಸ್ಥಾನದ ಎದುರುಗಡೆ ವಿಜಯನಗರ ವೈಭವ ಅಂತ, ವಿಜಯನಗರದಲ್ಲಿ ಇರ್ತಕ್ಕಂಥ ಕಲ್ಲಿನ ರಥ ಕೂತ್ಕೊಳ್ಳೋಕೆ ನಿಂತ್ಕೊಳ್ಳೋಕೆ ಎಲ್ಲ ಜಾಗ ಮಾಡಿ ಒಂದು ಬಹಳ ಚೆನ್ನಾಗಿರೋದೊಂದು ಡಿಸೈನ್ ಮಾಡಿದ್ದೀವಿ. ಅದು ಸ್ಯಾಂಕ್ಷನ್ ಆಗಿದೆ, ಮಾಡ್ತಾ ಇದ್ದೀವಿ. ಸುತ್ತಲೂ ಎಲ್ಲ ಚೆನ್ನಾಗಿರ್ಬೇಕು. ಯಾವ್ದು ಹೇಳಿ, ನಮ್ಮ ರೋಡ್ ಎಲ್ಲ ಫುಲ್ಲು ಬಹಳ ಚೆನ್ನಾಗಿರ್ತಕ್ಕಂಥದ್ದು. ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಇದ್ದೀವಿ. ಯಾವುದಾದ್ರು ಕಾರ್ಡ್ ರೋಡ್ನ ನಮ್ದು ಇದೆಯಲ್ಲ ಬುಲೆವಾರ್ಡು, ಆ ಬುಲೆವಾರ್ಡ್ ಉದ್ದಕ್ಕೂ ಎಲ್ಲಿ ತನಕ ದೀಪಾಂಜಲಿ ನಗರದವರೆಗೂ ಹೊಸದಾಗಿ ಮಾಡ್ತೀವಿ. ಹೊಸ ಡಿಸೈನಲ್ಲಿ ಹೊಸದಾಗಿ ಮಾಡ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ನಿಮ್ಗೆಲ್ಲ ಗೊತ್ತು, ಕನಕ ಭವನ ಮಾಡಿದ್ದೀವಿ, ಆಮೇಲೆ ವಾಲ್ಮೀಕಿ ಭವನ ಮಾಡ್ತಾ ಇದ್ದೀವಿ. ಮತ್ತೆ ಒಂದು ಗಾಂಧಿ ಮೈದಾನದಲ್ಲಿ ದೊಡ್ಡದು ಸ್ಟೇಡಿಯಂ ಮಾಡ್ತಾ ಇದ್ದೀವಿ. 5 ಕ್ರಿಕೆಟ್, ಫುಟ್ಬಾಲು, ವಾಲಿಬಾಲು ಎಲ್ಲ ಆಡಿ, ಬ್ಯಾಡ್ಮಿಂಟನ್ ಕೋರ್ಟು ಎಲ್ಲ ಬರ್ತಕ್ಕಂಥದ್ದು ಅದು ಮಾಡ್ತಾ ಇದ್ದೀವಿ, ಗೊತ್ತಾಯ್ತಾ. ಕಬಡ್ಡಿ ಗ್ರೌಂಡ್ ಮಾಡಿದ್ದೀವಿ, ಇದು ಬ್ಯಾಡ್ಮಿಂಟನ್ 2 ಕೋರ್ಟ್ ಮಾಡಿದ್ದೀವಿ, ಯಾವುದು ಶಟಲ್ ಬ್ಯಾಡ್ಮಿಂಟನ್. ಈ ರೀತಿ ಮೊದಲೆಲ್ಲ ನೀರು ನುಗ್ತಾ ಇತ್ತಲ್ಲಪ್ಪ, ಮಳೆ ಬಂದ್ರೆ ಯಾವುದು ಇಲ್ದಂಗೆ ಎಲ್ಲ ಮಾಡಿದ್ದೀವಿ. ಏನೇ ತೊಂದರೆ ತಾಪತ್ರೆ ಇದ್ರು ನೀವು ನಮ್ಗೆ ತಿಳಿಸಿ, ನಾವು ಖಂಡಿತ ನಿಮ್ಮ ಜೊತೆಲಿ ಇರ್ತೀವಿ ಅಂತ ಹೇಳಿ, ಈ ಅಧಿಕಾರಿಗಳು ವಸೂಲಿ ಮಾಡೋದಾಗ್ಲಿ, ತೊಂದರೆ ಆಗಲಿ, ಈ ಪುಡಾರಿಗಳು ವಸೂಲಿ ಮಾಡೋದಾಗ್ಲಿ, ಈ ರೌಡಿಗಳು ವಸೂಲಿ ಮಾಡೋದಾಗ್ಲಿ ಯಾವುದು ಇರಬಾರ್ದು ಅಂತ ನಾನು ಇಟ್ಕೊಂಡಿದ್ದೀನಿ. ರೌಡಿಗಳಿದ್ದಾರೆ ಯಾರಾದ್ರು ಹೆಣ್ಮಕ್ಳಿಗೆ ಯಾರಾದ್ರೂ ರೇಕ್ಸೋರು ಪಕ್ಷರು ಅವರ ಪೊಲೀಸವ್ರಿಗೆ ಹೇಳಿದ್ದೀನಿ, ಏನ್ ಹೇಳು, ಇಲ್ಲ ನೀವಿರಿ, ಇಲ್ಲ ರೌಡಿಗಳಿರಿ ಅಂತ, ಗೊತ್ತಾಯ್ತಾ. ಆದ್ರಿಂದ ಹೆಣ್ಮಕ್ಳು ಧೈರ್ಯವಾಗಿ ಯಾವತ್ತು ಓಡಾಡ್ತಾರೋ ಅದೇ ಸ್ವಾತಂತ್ರ್ಯ. ಈ ರೀತಿ ತಾಯಿ ಅಣ್ಣಮ್ಮ ದೇವಿ ಪ್ರತಿ ವರ್ಷನೂ ನಮ್ಮನ್ನ ಆಶೀರ್ವಾದ ಮಾಡಕ್ ಬರ್ತಾ ಇದ್ದಾಳೆ. ಯಾಕೆ ಹೇಳಿ, ನಾವೆಲ್ಲ ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ದಾಗಿಂದ ನಮ್ಮನ್ನೆಲ್ಲ ಆಶೀರ್ವಾದ ಮಾಡಿದಾಳೆ ತಾಯಿ. ಕೆಂಪೇಗೌಡರು ಕಟ್ಟಿದಂಥ ದೇವಸ್ಥಾನ ಅದು, ಅಣ್ಣಮ್ಮ ದೇವಿ ಆಶ್ರಯದಲ್ಲಿ ನಾವು ನೀವೆಲ್ಲ ಇದ್ದೀವಿ. ಎಲ್ಲ ಜನನ ಅಲ್ಲಿ ಹೋಗೋಕ್ಕಾಗಲ್ಲ ಅಂತೇಳಿ ಅವ್ರನ್ನು ಕರೆಸಿ ನಮ್ಮ ಬಡಾವಣೆಗೆ ಆಶೀರ್ವಾದ ಮಾಡೋಕ್ಕೆ ನಮ್ಮ ವಿದ್ಯಾರಣ್ಯ ನಗರ ಕನ್ನಡ ಯುವಕರ ವೇದಿಕೆ ಈಗ ಯಾರ ಜೊತೆಯಲ್ಲಿ, ಪ್ರಸಾದ ಜೊತೆಯಲ್ಲಿ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ. ಆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ. ಏನೇ ಸಹಕಾರ ಎಲ್ಲ ವರ್ಷದಂತೆ ಎಲ್ಲ ಸಹಕಾರವನ್ನು ಮಾಡ್ತೀವಿ ಅಂತ ಇದ್ದೀನಿ. ಇಷ್ಟೇ, ನಿಮ್ಮೆಲ್ಲರಿಗೂ ಕ್ರಿಸ್ಮಸ್ ಶುಭಾಶಯ, ಹೊಸ ವರ್ಷ ಶುಭಾಶಯ, ಅದೇ ರೀತಿ ಸಂಕ್ರಾಂತಿ ಹಬ್ಬದ ಶುಭಾಶಯ ಹೇಳಿ ನನ್ನ ಮಾತು ಮುಗಿಸಿ
ಮುಖ್ಯ ಅತಿಥಿಗಳಾಗಿ ನಮ್ಮೆಲ್ಲ ನೆಚ್ಚಿನ ಅಣ್ಣ ಕೆಪಿಸಿಸಿಯ ಕಾರ್ಯದರ್ಶಿಗಳು ಶ್ರೀನಾಥ್ ಅಣ್ಣವರು ವೇದಿಕೆ ಮೇಲೆ ಬರಬೇಕು. ದಯವಿಟ್ಟು ತುಂಬುವುದಾದ ಸ್ವಾಗತವನ್ನ ಸಂಘದ ವತಿಯಿಂದ ಮಾಡ್ಕೊಳ್ತಾ ಇದ್ದೀವಿ. ಒಂದು ಹಾಡಿನ ಹತ್ರ ದಯವಿಟ್ಟು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ರಾಜಕಾರಣ ಬಿಟ್ಟು ನಮ್ಮನ್ನ ಯಾವಾಗಲೂ ಸೋದರರಂತೆ ನೋಡುವಂತ ಒಬ್ಬ ವ್ಯಕ್ತಿ ವಿಜಯನಗರ ಯಾರಾದರೂ ಇದ್ರೆ ಅದು ಶ್ರೀನಾಥನವರು. ಅವರು ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂದ್ರೆ ನಮಗೆ ಹೆಮ್ಮೆಯ ವಿಷಯ. ಅವರು ಎಷ್ಟೇ ಬಿಸಿ ಇದ್ರು ಕೂಡ ಇವತ್ತೊಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ನಮ್ಮನ್ನು ಉದ್ದೇಶ ಮಾತಾಡಬೇಕಂತ ಕೇಳ್ಕೊಳ್ತೀವಿ. ಈಗಾಗಲೇ ಸಮಯ ಜಾಸ್ತಿ ಆಗಿದೆ. ಮೈಸೂರಿಂದ ಈ ಕಾರ್ಯಕ್ರಮಕ್ಕೋಸ್ಕರ ನಮ್ಮ ಅನಂತು ಮತ್ತು ನನ್ನನ್ನು ಈ ಅಣ್ಣಮ್ಮ ದೇವಿ ಉತ್ಸವ ಕರೀತಾರೆ. ತಡವಾಗಿ ಬಂದಿದ್ದು ತಮ್ಮೆಲ್ಲರೂ ಕ್ಷಮೆ ಕೇಳಿ ಮಾತಾಡುವಂಥದ್ದೇನಿಲ್ಲ. ತಾಯಿ ಅಣ್ಣಮ್ಮ ದೇವಿ ತಮ್ಮೆಲ್ಲರಿಗೂ ಈ ಬಡಾವಣೆಯ ಎಲ್ಲ ಜನರಿಗೂ ಆಯುಷು ಆರೋಗ್ಯ ಮತ್ತು ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳಿ ಪ್ರತಿ ವರ್ಷದಂತೆ ಈ ವರ್ಷವೂ ಹೆಚ್ಚಿನ ರೀತಿಯಲ್ಲಿ ವರ್ಷಕ್ಕೂ ನಮ್ಮ ವಿದ್ಯಾರಣ್ಯ ಕನ್ನಡ ಯುವಕರ ಸಂಘ ಅತಿ ವಿಜೃಂಭಣೆಯಿಂದ ಈ ಅಣ್ಣಮ್ಮ ದೇವಿಯನ್ನು ಆಚರಿಸ್ತಾ ಬಂದಿದ್ದಾರೆ.
ಮೊದಲು ನಮ್ಮ ದಿವಂಗತ BK ನಾಗರಾಜ್ ಅವರು ಮೊದಲಿಗೆ ಅವರು ಒಂದು ಅಡಿಪಾಯ ಇಟ್ಟಂತ ಒಂದನ್ನ ಅಣ್ಣಮ್ಮ ಸಂಸ್ಥಾಪಕ ಅಧ್ಯಕ್ಷರು, ಅದಾದ ನಂತರ ಅನಂತು ಮತ್ತು ಎಲ್ಲ ಸಂಗಡಿಗರು. ಈಗ ಪ್ರಸನ್ನ, ಅದಕ್ಕೆ ಹೇಳ್ತಾ ಇದೆ ಪ್ರಸನ್ನ ಅವ್ರಿಗೆ, ನೀವು ಒಂದು 15 ವರ್ಷ ಮಾಡ್ಕೊಂಡವ್ರಿ, ಆಮೇಲೆ ನೆಕ್ಸ್ಟ್ ನಿಮ್ಮ ಇನ್ನೊಂದು ಜನರೇಷನ್ 15 ವರ್ಷ, ಹಂಗೆ ಇದು ಅರ್ಥಗರ್ಭಿತವಾಗಿ ಎಲ್ಲ ಊರವರೆಲ್ಲ ಸೇರಿ ದೇವ್ರನ್ನ ಒಂದು ಕರೆಸಿ ಊರೊಬ್ಬ ಥರ ಜಯಂತಿ ಇರ್ಬೋದು, ಸತ್ಯನಾರಾಯಣ ಸ್ವಾಮಿ ಪೂಜೆ ಇರ್ಬೋದು, ಗಂಗಮ್ಮ ದೇವ್ರ ಪೂಜೆ ಇರ್ಬೋದು, ಆ ಥರ ಎಲ್ಲ ದೇವ್ರನ್ನ ಕರೆಸಿ ಆಶೀರ್ವಾದ ಮಾಡಿ ಈ ಬಡಾವಣೆಗೆ ಎಲ್ಲ ಥರ ಯಾವುದೇ ಥರ ಕಾಯಿಲೆ ಬರದೆ ಇದೇ ಥರ ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಕರ್ಕೊಂಡೋಗಿ ಎಲ್ಲರನ್ನ ಇದೇ ರೀತಿ ಒಳಗಡೆ ಅಣ್ಣಮ್ಮ ತಾಯಿ ಆಶೀರ್ವಾದ ಮಾಡಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಆಶೀರ್ವಾದ ಮಾಡಲಿ ಅಂತ ಕೇಳಿಕೊಂಡು ನನ್ನನ್ನು ಕರೆಸಿ ಕಾರ್ಯಕ್ರಮಕ್ಕೆ ಆ ತಾಯಿ ಆಶೀರ್ವಾದ ಮಾಡಿಸಿ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಈಗ ಕಾರ್ಯದರ್ಶಿಗಳಾದಂಥ ಶ್ರೀನಾಥ್ ಅವರಿಗೆ ಸಂಘದ ಗೌರವಾಧ್ಯಕ್ಷರಾದಂಥ ಅನಂತರವರು ಹಾಗೂ ಅಧ್ಯಕ್ಷರಾದಂಥ ಪ್ರಸನ್ನರವರು ಹಾಗೂ ಸಂಗಡಿಗರು ಪದ್ಮನಾಭ ಕಿರಣ್ ಅವರೆಲ್ಲ ಸೇರಿ ಒಂದು ಸನ್ಮಾನ ಮಾಡಬೇಕಂತ ಕೇಳ್ಕೊಳ್ತೀವಿ. ದಯವಿಟ್ಟು ಎಲ್ಲ ನಿಮ್ಮೆಲ್ಲರ ಸಹಕಾರ ಹೀಗೆ ಇರಲಿ. ನಿಮ್ಮೆಲ್ಲ ಈ ಒಂದು ಕಾರ್ಯಕ್ರಮದ ಇಲ್ಲಿ ಇವತ್ತು ನಡೆದಿರ್ತಕ್ಕಂಥ ಪ್ರತಿಯೊಂದು ಕ್ಷಣಗಳು ಕೂಡ ಪ್ರಗತಿ ಯೂಟ್ಯೂಬ್ ಚಾನಲ್ ಅಲ್ಲಿ ಬಂದಿರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ತಮ್ಮಲ್ಲಿ ಕೆಳಗಡೆ ಕೇಳ್ಕೊಳ್ತೇವೆ. ಇವತ್ತಿನ ಕಾರ್ಯಕ್ರಮ ಸಂಪೂರ್ಣ ಪ್ರಗತಿ ಯೂಟ್ಯೂಬ್ ಚಾನಲ್ ಅಲ್ಲಿ ಬಂದಿರುತ್ತೆ. ದಯವಿಟ್ಟು ತಾವು ಅತಿ ಹೆಚ್ಚಿನ ಶೇರ್ ಮಾಡಿ ಹಾಗೆ ಈ ಒಂದು ಸಬ್ಸ್ಕ್ರೈಬ್ ಮಾಡ್ಕೋಬೇಕಂತ ತಮ್ಮಲ್ಲಿ ಕೆಳಗಡೆ ಮನವಿಯನ್ನು ಮಾಡ್ಕೊಳ್ತೀವಿ.